ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನು ಒಳ್ಳೆಯವನು. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಒಳ್ಳೆಯವನು ಆಗಿದ್ದಾನೆ. ಹಲ್ಲೆಲೂಯ. ಆತನ ನಾಮದಲ್ಲಿ ನಾವು ಯಾವಾಗಲೂ ನಂಬಿಕೆ ಇಡಬೇಕು. ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಂಬಿಕೆ ಇಡಬೇಕು. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಜೀಸಸ್ ಅದ್ಭುತ ಸ್ವರೂಪನೂ ಆಗಿದ್ದಾನೆ. ಹಲ್ಲೆಲೂಯ. ಯೇಸು ಅದ್ಭುತ ಸ್ವರೂಪನೂ ಆಗಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ, ಮಾಡುವ ದೇವರು ಆಗಿದ್ದಾನೆ. ಹಲ್ಲೆಲೂಯ. ಇದುವರೆಗೂ ನಡೆಸಿಕೊಂಡು ಬಂದಿರುವ ದೇವರು ಇನ್ನು ಮುಂದೆ ನಡೆಸುವ ಕರ್ತನಾಗಿರುವ ಯೇಸು ಕ್ರಿಸ್ತನ ಆಗಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ವಾಕ್ಯದ ಭಾಗದ ಕಡೆಗೆ ನಾವು ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪರಿಶುದ್ಧನೇ ಪರಿಶುದ್ಧನೇ ಪರಮ ಪ್ರೀತಿಯುಳ್ಳ ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಪರಿಶುದ್ಧನೇ ಪರಮ ಪ್ರೀತಿಯುಳ್ಳ ಸರ್ವಶಕ್ತನಾದ ದೇವರಿಗೆ ಸ್ತೋತ್ರವಾಗಲಿ. ಹೌದು ರಕ್ಷಕನೇ, ಈ ಜೀಸಸ್ ಅದ್ಭುತ ಸ್ವರೂಪನು ಸೇವೆ ಮುಖಾಂತರ ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡಿರಿ. ಅದಕ್ಕಾಗಿ ಸ್ತೋತ್ರ ದೇವರೇ. ಯೇಸು ಅದ್ಭುತ ಸ್ವರೂಪನು ಎಂದು ಈ ಸಭೆಯ ಹೆಸರು ಆಗಿದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯಾವ ಪ್ರಕಾರ ಅದ್ಭುತ ಸ್ವರೂಪನು ಒಂದು ಹೆಸರಿದೆಯಲ್ಲ, ಅದೇ ಪ್ರಕಾರ ಪರಲೋಕದಾಗಿರುವಂಥ ದೇವರು ನಿಮ್ಮ ಮಧ್ಯದಲ್ಲಿ ಅದ್ಭುತ ಮಾಡುವ ದೇವರು ಆಗಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ದೇವರೇ ನೀನು ಮುಟ್ಟಿ ಆಶೀರ್ವಾದ ಮಾಡು. ಅವರ ಜೀವನದಲ್ಲಿ ದೊಡ್ಡ ಅದ್ಭುತಗಳನ್ನು ನಡೆಯುವಂತೆ ಮಾಡು ಸ್ವಾಮಿ. ಹೌದು ರಕ್ಷಕನೇ, ಯಾರ್ಯಾರು ಅಯ್ಯೋ ನನಗೆ ದಿಕ್ಕಿಲ್ಲ, ನನಗೆ ಯಾರೂ ಇಲ್ಲ, ನನ್ನಲ್ಲಿ ಏನು ಇಲ್ಲ ಎಂದು ಕೂಗಿದಾರೋ ತಂದೆ, ಅವರೆಲ್ಲರನ್ನು ಮುಟ್ಟಿ ಆಶೀರ್ವಾದ ಮಾಡು. ಅವರೆಲ್ಲರನ್ನು ಮುಟ್ಟಿ ಬಲಪಡಿಸು ದೇವರೇ. ಅವರೆಲ್ಲರಿಗೆ ನೀವು ಸಹಾಯಕ ನಾಯಕನಾಗಿರ್ರಿ ಸ್ವಾಮಿ. ಯಾವ ಕೇಡು ಸಂಭವಿಸಲಾರದಂತೆ ಆಶೀರ್ವಾದ ಮಾಡಿರಿ. ಈ ವಾಕ್ಯದ ಮುಖಾಂತರ ದೇವರೇ ಅವ್ರ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯುವಂತೆ ಸಹಾಯ ಮಾಡು ದೇವರೇ. ನಿನ್ನ ವಾಕ್ಯದಲ್ಲಿರುವಂಥ ಆ ಶಕ್ತಿಯನ್ನು ಅವರನ್ನು ಮುಟ್ಟಲಿ ಸ್ವಾಮಿ. ಅವರು ಯಾವ ಮಾಟ ಮಂತ್ರಗಾರಗಳನ್ನು ಹೆದರಲಾರದಂತೆ ನಿನ್ನಲ್ಲಿರುವ ಒಳ್ಳೆ ಧೈರ್ಯವನ್ನು ಅವರಿಗೆ ಕೊಡುತ್ತೀರೆಂದು ಯೇಸುವಿನ ನಾಮದಲ್ಲಿ ಅವರನ್ನು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್ ಆಮೇನ್. ಜಯ ಕ್ರಿಸ್ತ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 7ನೇ ವಚನ, ಸುಂದರವಾದ ವಚನ ಮುಖಾಂತರ ದೇವರು ಇವತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯ. ಬೇಡಿಕೊಳ್ಳಿರಿ ನಿಮಗೆ ದೊರೆಯೋದು, ಹುಡುಕಿರಿ ನಿಮಗೆ ಸಿಕ್ಕೋದು, ತಟ್ಟಿರಿ ನಿಮಗೆ ತೆರೆಯೋದು. ಹಲ್ಲೆಲೂಯ. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯೋದು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇಲ್ಲಿ ಯೇಸು ಕ್ರಿಸ್ತನು ನೀನು ಅದೇ ಬೇಡಿಕೋ, ನೀನು ಅದೇ ಕೊಡುತ್ತೇನೆ, ಇದೇ ಬೇಡಿಕೋ ಅಂತ ಹೇಳಲಿಲ್ಲ. ನಿಮ್ಮ ಕಷ್ಟದ ಪ್ರಕಾರವಾಗಿ, ನಿಮ್ಮ ಅಗತ್ಯದ ಪ್ರಕಾರವಾಗಿ ನೀವು ಯೇಸುವನ್ನು ಬೇಡಿಕೊಳ್ಳಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಅಗತ್ಯದ ಪ್ರಕಾರ ನಿಮಗೆ ಯಾವುದು ಅಗತ್ಯವೋ ಅದು ಪರಲೋಕದಾಗಿರುವ ತಂದೆಗೆ ಆಲ್ರೆಡಿ ಗೊತ್ತಿದೆ. ಆದರೂ ನೀವು ನಂಬಿ ಬೇಡಿಕೊಳ್ಳಬೇಕು. ನೋಡಿರಿ, ಇಲ್ಲೊಬ್ಬ ಕುರುಡನಿರುತ್ತಾನೆ. ಆ ಕುರುಡನಿಗೆ ಕಣ್ಣು ಬೇಕಾಗುತ್ತವೆಂದು ಕರ್ತನಾದ ಯೇಸು ಕ್ರಿಸ್ತನಿಗೆ ಗೊತ್ತಿದೆ.
ಅವನು ಎಲ್ಲಿ ಕೂತುಕೊಂಡಿದ್ದನು? ಅವನು ಭಿಕ್ಷೆ ಬೇಡುವವರ ಮಧ್ಯದಾಗೆ ಕೂತುಕೊಂಡಿದ್ದನು. ಅವನು ಆ ದಾರಿಯ ಮಗ್ಗಲಲ್ಲಿ ಕೂತುಕೊಂಡಿದ್ದನು. ಆ ದಾರಿ ಮಗ್ಗಲಲ್ಲಿ ಕೂತುಕೊಂಡಾಗ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಒಂದು ದಿವಸ ಬರುತ್ತದೆ, ಆ ಮಾರ್ಗವಾಗಿ ಹೋಗುತ್ತಾ ಇರುತ್ತಾರೆ. ಆ ಮಾರ್ಗವಾಗಿ ಯೇಸು ಕ್ರಿಸ್ತನು ಹೋಗುತ್ತಾ ಇರುತ್ತಾರೆ. ಯೇಸು ಕ್ರಿಸ್ತನು ಹೋಗುವಾಗ ಅವನು ಹಿಂದೆ ಮುಂದೆ ಬಹಳ ಜನ ಹೋಗುತ್ತಾ ಇತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೋಗುವಾಗ ಅವನು ಹಿಂದೆ ಮುಂದೆ ಬಹಳ ಜನಗಳನ್ನು ಈ ಲೋಕದಲ್ಲಿ ಹೋಗುತ್ತಾ ಇತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಆ ಯೇಸು ಕ್ರಿಸ್ತ ಹೋಗುವ ದಾರಿಯಲ್ಲಿ ಅಲ್ಲಿ ಸಪ್ಪಳು ಕೇಳಿಸ್ತಾ ಬಂತು. ಅಂದರೆ ಸೌಂಡ್ ಬಹಳ ಕೇಳಿಸಿ ಬರ್ತಾಯಿತ್ತು. ಯಾಕಂದರೆ ಬಹಳ ಜನರು ಅವನ ಹಿಂದೆ ಮುಂದೆ ಹೋಗುವ ಕಾರಣಕ್ಕಾಗಿ ಸೌಂಡ್ ಕೇಳಿ ಬರುವಾಗ ಅಲ್ಲಿ ಆ ಕುರುಡನು ಏನು ಕೇಳುತ್ತಾನಂದರೆ, ಈ ಸೌಂಡು ಯಾವುದು? ಯಾಕಂದರೆ ಇದುವರೆಗೂ ಕೇಳಲಾರದಂಥ ದೊಡ್ಡ ಸೌಂಡ್ ಇದೆ ಇದು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೋಗುವಾಗ ಅಲ್ಲಿ ಬಹಳ ಜನರು ಆತನ ಹಿಂದೆ ಹೋಗುತ್ತಾ ಇದ್ದಿದ್ರು. ಆದ ಕಾರಣಕ್ಕಾಗಿ ಅಲ್ಲಿ ಏನಾಗುತ್ತೆ ಗೊತ್ತಾ, ಆ ಕುರುಡನು ಮತ್ತೊಬ್ಬರಿಗೆ ಕೇಳುತ್ತಾನೆ, ಇದು ಏನಿದೆ? ಇದು ಯಾವ ಸೌಂಡ್ ಇದೆ? ಇಲ್ಲಿ ಯಾವ ರಾಜ್ಯನೂ ಹೋಗುತ್ತಾ ಇದ್ದಾನೆ? ಅಲ್ಲಿ ನಡೀತಕ್ಕಂಥದ್ದು, ಅಲ್ಲಿ ಹೋಗತಕ್ಕಂಥ ದೇವರು ಆತನು ರಾಜಾದಿರಾಜನಾಗಿದ್ದನು, ಆತನು ಕರ್ತನಾಗಿದ್ದನು, ಆತನು ಅದ್ಭುತ ಸ್ವರೂಪನಾಗಿದ್ದನು, ಆತನು ಕೆಟ್ಟೋದ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದ ಆತನಿದ್ದನು. ಹಲ್ಲೆಲೂಯಾ. ಆತನು ಸಾಧಾರಣವಾದ ಮನುಷ್ಯನಿದ್ದಿಲ್ಲ, ಆತನು ಸಾಧಾರಣವಾದ ದೇವರಿದ್ದಿಲ್ಲ, ಆತನು ರಾಜಾದಿರಾಜನಾಗಿದ್ದನು. ಹಲ್ಲೆಲೂಯಾ. ಆತನು ರಾಜಾದಿರಾಜನಾಗಿದ್ದನು. ಆ ರಾಜಾದಿರಾಜನ್ ನಡೆಯುವಾಗ ಬಹಳ ಸೌಂಡ್ ಬರುತ್ತದೆ. ಬಹಳ ಸೌಂಡ್ ಬಂದಿದಾಗ ಅಲ್ಲಿ ಬಾತಿಮಾಯನ ಮಗನಾದ ಆ ಕುರುಡನು ಏನು ಮಾಡ್ತಾನೆ ಗೊತ್ತಾ, ಅವರಿಗೆ ಕೇಳುತ್ತಾನೆ, ಇದು ಯಾವ ಸೌಂಡು? ಇದು ಯಾವ ಸೌಂಡು? ಇಲ್ಲಿ ಯಾರು ಹೋಗುತ್ತಾ ಇದ್ದಾರೆ ಎಂದು ಕೇಳುವಾಗ ಅಲ್ಲಿ ಹೇಳುತ್ತಾರೆ, ಇಲ್ಲಿ ನಜರೇತಿನ ಯೇಸು ಹೋಗುತ್ತಾ ಇದ್ದಾನೆ, ಈ ಮಾರ್ಗವಾಗಿ ನಜರೇತಿನ ಯೇಸು ಹೋಗುತ್ತಾ ಇದ್ದಾನೆಂದು ಆತನಿಗೆ ಅವರು ತಿಳಿಸುತ್ತಾರೆ. ಹಲ್ಲೆಲೂಯಾ. ಅಲ್ಲಿರುವ ಜನರು ತಿಳಿಸುತ್ತಾರೆ. ಅಲ್ಲಿರುವ ಜನರು ತಿಳಿಸಿದ ಮೇಲೆ, ಪ್ರೈಸ್ ದ ಲಾರ್ಡ್, ಅಲ್ಲಿರುವ ಜನರು ತಿಳಿಸಿದ ಮೇಲೆ ಅವನು ತಕ್ಷಣವೇ ದೇವರ ಮೇಲೆ ನಂಬಿಕೆ ಇಡುತ್ತಾನೆ. ಹಲ್ಲೆಲೂಯಾ. ಅವನು ದೇವರನ್ನು ಕೂಗುತ್ತಾನೆ, ಗುರುವೇ ಯೇಸುವೇ ನನ್ನನ್ನು ಕರುಣಿಸು ಎಂದು ಕೂಗುತ್ತಾನೆ. ಯಾರ್ಯಾರು ಯೇಸುವಿನ ನಾಮ ಕೂಗುತ್ತಿರೋ, ಹಲ್ಲೆಲೂಯಾ, ಯಾರ್ಯಾರು ಯೇಸುವಿನ ನಾಮವನ್ನು ಕೂಗುತ್ತಿರೋ ಅವರಿಗೆ ರಕ್ಷಣೆವಾಗುತ್ತದೆ, ಅವರಿಗೆ ಬಿಡುಗಡೆವಾಗುತ್ತದೆ, ಅವರಿಗೆ ಬಿಡುಗಡೆ ಖಂಡಿತವಾಗಿ ಆಗುತ್ತದೆ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಬೇರೆ ಯಾವ ನಾಮದಲ್ಲಿ ಭರವಸೆ ಇಕ್ಕಿದರೆ ನಾವು ಖಾಲಿ ಕೈಯಿಂದ ಬರಬಹುದು, ಆದರೆ ಕರ್ತನಾದ ಯೇಸುವಿನ ನಾಮದಲ್ಲಿ ನಾವು ಭರವಸೆ ಇಡುವುದಾದರೆ ಯಾವತ್ತು ನಾವು ಬರಿಗೈಯಿಂದ ಬರುವುದಿಲ್ಲ, ಯಾವತ್ತು ನಾವು ಬರಿಗೈಯಿಂದ ಬರುವುದಿಲ್ಲ. ಆ ಕುರುಡನು ಕೇಳಿದ ತಕ್ಷಣವೇ ಆತನು ಏನು ಮಾಡ್ತಾನೆ ಗೊತ್ತಾ, ಆತನನ್ನು ಯೇಸುವನ್ನು ಕೂಗುತ್ತಾನೆ, ಗುರುವೇ ಯೇಸುವೇ ನನ್ನನ್ನು ಕರುಣಿಸು, ಗುರುವೇ ಯೇಸುವೇ ನನ್ನನ್ನು ಕರುಣಿಸು ಎಂದು ಕೂಗುತ್ತಾನೆ. ಯಾವಾಗ ಯೇಸುವನ್ನು ಕೂಗುತ್ತಾನೋ ಆಗ ಅಲ್ಲಿರುವ ಅಕ್ಕಪಕ್ಕರು ಆತನಿಗೆ ತೊಂದರೆ ಕೊಡಬೇಡ ಅಂತ ಹೇಳಿದರು. ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡುವಾಗ ಸಹ ಕುಟುಂಬದವರಾಗಲಿ ಹೊರಗಿನವರಾಗಲಿ ಏನು ಪ್ರಾರ್ಥನೆ ಮಾಡ್ತಿ, ಬಾ ಹೋಗೋಣ ಎಂದು ಕರಿಬೋದು, ಅಯ್ಯೋ ಬಿಟ್ಟು ಬಿಡು ಆಮೇಲೆ ಮಾಡೋಟ ಅಂತ ಹೇಳ್ಬೋದು. ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಬೇಡ, ದೇವರ ವಾಕ್ಯವನ್ನು ಓದೋದು ನಿಲ್ಲಿಸಬೇಡ. ಯಾವ ಇಂಪಾರ್ಟೆಂಟ್ ಕೆಲಸ ಬಂದರೂ ಸರಿ, ನೀನು ದೇವರ ವಾಕ್ಯಕ್ಕೆ ಮೊದಲು ಗೌರವಿಸು, ದೇವರ ವಾಕ್ಯಕ್ಕೆ ನೀನು ಮೊದಲು ಗಮನ ಕೊಡು. ದೇವರ ವಾಕ್ಯಕ್ಕೆ ಮೊದಲು ನೀನು ಗಮನ ಕೊಡುವಾಗ
ದೇವರು ನಿನ್ನ ತಲೆಯನ್ನು ಎತ್ತುವಂತೆ ಮಾಡುವನಾಗಿದ್ದಾನೆ. ಹಲ್ಲೆಲೂಯ. ದೇವರು ನಿನ್ನ ತಲೆಯನ್ನು ಎತ್ತುವಂತೆ ಮಾಡುವ ದೇವರಾಗಿದ್ದಾನೆ, ಮಾಡುವ ಕರ್ತನಾಗಿದ್ದಾನೆ. ಆತನು ಒಳ್ಳೆ ದೇವರಾಗಿದ್ದಾನೆ, ಆತನು ಒಳ್ಳೆ ಕುರುಬನಾಗಿದ್ದಾನೆ. ಆತನು ಒಳ್ಳೆ ಕುರುಬನಾಗಿರುವ ಕಾರಣಕ್ಕಾಗಿ ದೇವರು ನಿನ್ನನ್ನು ಯಾವತ್ತೂ ಮರ್ತಿ ಹೋಗೋನಲ್ಲ. ಹಲ್ಲೆಲೂಯ. ಅದಕ್ಕಾಗಿ ಕೇಳಿತಾನೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಾವೇನು ಮಾಡ್ತೇವೆ ಗೊತ್ತಾ? ಮೊದಲು ನಾವು ಡಾಕ್ಟ್ರಿಗೆ ಚಾನ್ಸ್ ಕೊಡ್ತೇವೆ. ಹಲ್ಲೆಲೂಯ. ಒಂದು ನಮಗೆ ಜ್ವರ ಬಂದರೆ ನಾವೇನು ಮಾಡ್ತೇವೆ ಗೊತ್ತಾ? ನಾವು ಮೊದಲು ಹೋಗಿ ಯಾವ ಡಾಕ್ಟರ್ ಬಳಿಗೆ ಹೋದರೆ ನನಗೆ ಜ್ವರ ಕಡಿಮೆ ಆಗುತ್ತವೆ ಎಂದು ನೋಡುತ್ತೇವೆ. ಹಲ್ಲೆಲೂಯ. ನಾವು ಮೊದಲು ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾವ ಜ್ವರವಿದ್ದರೂ ಸರಿ, ಯಾವ ಕಷ್ಟವಿದ್ದರೂ ಸರಿ, ಯಾವ ದುಃಖಗಳು ಇದ್ದರೂ ಸರಿ, ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ, ದೇವರು ನಿನ್ನನ್ನು ಬಿಡುಗಡೆ ಮಾಡುತ್ತಾರೆ, ದೇವರು ನಿನ್ನನ್ನು ಬಿಡುಗಡೆ ಮಾಡುತ್ತಾರೆ. ಯಾವ ಘೋರವಾದ ರೋಗವಿದ್ದರೂ ಸರಿ, ಈ ಲೋಕದಲ್ಲಿರುವ ಡಾಕ್ಟರ್ಗಳನ್ನು ಕೈ ಬಿಟ್ಟಿರುವ ರೋಗವಿದ್ದರೂ ಸರಿ, ನೀನು ಯೇಸುವಿನ ಬಳಿಗೆ ಬರುವುದಾದರೆ ಆ ಕುರುಡನ ಮಧ್ಯದಲ್ಲಿ ಅದ್ಭುತ ಮಾಡಿರುವ ಯೇಸು ಕ್ರಿಸ್ತನು, ಕುರುಡನ ಮಧ್ಯದಲ್ಲಿ ಅದ್ಭುತ ಮಾಡಿರುವ ಯೇಸು ಕ್ರಿಸ್ತನು ನಿನ್ನ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ನಿನ್ನ ಜ್ವರವನ್ನು ಬಿಟ್ಟು ಹೋಗುವಂತೆ ಮಾಡುತ್ತಾನೆ, ನಿನ್ನ ಕಾಯಿಲೆಗಳನ್ನು ಬಿಟ್ಟು ಹೋಗುವಂತೆ ಮಾಡುತ್ತಾನೆ. ನಿನ್ನ ಕಾಯಿಲೆಗಳನ್ನು ಬಿಟ್ಟು ಹೋಗುವುದಕ್ಕಾಗಿ ದೇವರು ಕೃಪೆ ತೋರಿಸುತ್ತಾರೆ. ಆತನು ನಿನ್ನ ಮೇಲೆ ದಯೆ ತೋರುವ ದೇವರಾಗಿದ್ದಾನೆ. ಆತನು ಕನಿಕಾರ ಉಳ್ಳುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯಾರೋ ಒಬ್ಬ ಜ್ವರದಲ್ಲಿ ಬಿದ್ದು ಅವನು ಸಾಯುವ ಸ್ಥಿತಿಯಲ್ಲಿದ್ದರೂ ಸರಿ, ಆತನನ್ನು ನೋಡಕ್ಕೆ ಹೋಗಿರುವವರನ್ನು, ಅಯ್ಯೋ ಒಂದು ಮುಗಿದೋಯ್ತು ಎಂದು ಯಾವತ್ತೂ ನಿಮ್ಮ ಬಾಯಿಂದ ಹೇಳಬೇಡಿರಿ. ಯಾಕಂದರೆ ನಿಮ್ಮ ಬಾಯಲ್ಲಿ ಜೀವವಿದೆ, ನಿಮ್ಮ ಬಾಯಲ್ಲಿ ಜೀವವಿದೆ. ನೀವು ಹೇಳಬೇಕು, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೆ ಈ ರೋಗದಿಂದ ಈತನು ಎದ್ದು ಬರುತ್ತಾನೆಂದು ಹೇಳಬೇಕು. ಹೊರತು ಅಯ್ಯೋ ಇವೊಂದು ಮುಗಿದು ಹೋಗಿದೆ, ಇವೊಂದು ಲಾಸ್ಟ್ ಹಂತಕ್ಕೆ ಬಂದಿದ್ದಾನೆಂದು ಯಾವತ್ತೂ ತಿಳಿಸಬೇಡಿರಿ. ಇವನಿಗೆ ಬಹಳ ರೋಗ ಬಂದಿದೆ, ಇವನು ನಿನ್ನ ಮೇಲೆ ಇರುವುದಿಲ್ಲ ಎಂದು ಹೇಳಬೇಡಿರಿ. ಅಯ್ಯೋ ಇವನು ಸ್ವಲ್ಪ ದಿವಸದಲ್ಲಿ ಇವನು ಹೋಗುತ್ತಾನೆಂದು ಹೇಳಬೇಡಿರಿ. ಯಾಕಂದರೆ ನಿನ್ನ ಬಾಯಲ್ಲಿ ಜೀವವಿದೆ. ನೀನು ಯೇಸುವಿನ ನಾಮದಲ್ಲಿ ಏನು ನುಡಿಯುತ್ತೀಯೋ ಅದನ್ನು ಖಂಡಿತವಾಗಿ ಆಗುತ್ತದೆ. ಯೇಸುವಿನ ನಾಮದಲ್ಲಿ ನೀನು ಹೇಳಬೇಕು. ಅವನು ಇವತ್ತು ಊಟನೇ ಅವನು ತಗೊಳ್ತಾ ಇಲ್ಲಂದರು, ಅವನು ನೀರನ್ನು ಕುಡಿತಾ ಇಲ್ಲಂದರು, ಅವನ್ನೆಲ್ಲ ಬಿಟ್ಟು ಇನ್ನು ಮರಣದ ಬಾಗಿಲಲ್ಲಿ ನಿಂತುಕೊಂಡ್ರೆ ನೀನು ಹೇಳಬೇಕು, ಇವನಿಗೆ ಮರಣ ಬರುವುದಿಲ್ಲ, ಯೇಸು ಬಿಡುಗಡೆ ಮಾಡುತ್ತಾನೆ. ಇವನಿಗೆ ಈ ಮರಣದ ಬಾಗಿಲಲ್ಲಿ ಇವನು ನಿಂತುಕೊಂಡಿರುವುದು ಯೇಸುವಿನ ನಾಮ ಮಹಿಮೆ ಪಡಿಸುವುದಕ್ಕಾಗಿ ಎಂದು ನೀನು ಪ್ರಾರ್ಥನೆ ಮಾಡಿ ಬಾ. ನೀನು ಮಾಡಿರುವ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನು ಕೇಳುವ ಆತನಾಗಿದ್ದಾನೆ. ನಾವು ಮನಸ್ಸು ಚೇಂಜ್ ಮಾಡಿಕೊಳ್ಳಬೇಕು. ನಾನು ಹೋಗಿದ್ದ ಮೊನ್ನೆ ನಮ್ಮೂರಲ್ಲಿ ಒಂದು ವ್ಯಕ್ತಿ ಇವಾಗ ಸದ್ಯಕ್ಕೆ ಸಾಯುವ ಸ್ಥಿತಿಯಲ್ಲಿದ್ದಾನೆ ಎಂದು ಅನೇಕರು ಹೇಳಿದರು. ಆದರೆ ನಾನು ಅವರನ್ನು ನೋಡಿ ಪ್ರಾರ್ಥನೆ ಮಾಡುತ್ತೇನೆ. ಹಲ್ಲೆಲೂಯ. ನಾನು ಆ ವ್ಯಕ್ತಿ, ನಾನು ಯಾವಾಗಲೂ ಹೇಳುವುದಿಲ್ಲ ಇವನು ಸಾಯ್ತಾನೆಂದು, ನಾನು ಇವನು ಬದುಕುತ್ತಾನೆಂದು ಹೇಳುತ್ತೇನೆ. ಹಲ್ಲೆಲೂಯ. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ಸತ್ತ ಲಾಜರನ್ನು ಎದ್ದಿರುವುದು ಎದಕ್ಕೆ ಗೊತ್ತಾ? ಸತ್ತ ಲಾಜರನ್ನು ಎದ್ದಿದ ಮೇಲೆ ಅನೇಕರು ಯೇಸುವನ್ನು ಕೊಂಡಾಡಿದರು. ಅನೇಕರನ್ನು ಯೇಸು ಕೊಂಡಾಡಿದರು. ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ, ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ನಿಮ್ಮನ್ನು ಬಿಡುಗಡೆ ಮಾಡುವ ದೇವರು. ನಿಮ್ಮ ಬಾಯಿನಿಂದ ಏನೇನು ಹೇಳುತ್ತೀರೋ ಅದನ್ನೆಲ್ಲ ಖಂಡಿತವಾಗಿ ನೆರವೇರುತ್ತದೆ. ಹಾಲೆಲೂಯ, ಹಲ್ಲೆಲೂಯ. ನಾವು ಯಾವಾಗಲೂ ಆಶೀರ್ವಾದವನ್ನು ನುಡಿಯಬೇಕು. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಸಂಗಡಿದ್ದಾನೆ.
ನಮ್ಮನ್ನು ಸೃಷ್ಟಿಸಿ ರೂಪಿಸಿ ದಾತನು ಯೇಸು ಕ್ರಿಸ್ತನಾಗಿದ್ದಾನೆ. ನಾವು ಆ ಮರಣದ ಬಾಗಿಲಲ್ಲಿರುವ ಆ ವ್ಯಕ್ತಿಯನ್ನು ನೋಡಿ ಹೇಳಬೇಕು, ಯೇಸುವಿನ ನಾಮದಲ್ಲಿ ನಿನ್ನ ರೋಗ ಬಿಟ್ಟೋಗಲಿ, ಯೇಸುವಿನ ನಾಮದಲ್ಲಿ ನಿನ್ನ ಮರಣ ಬಿಟ್ಟೋಗಲಿ, ಯೇಸುವಿನ ನಾಮದಲ್ಲಿ ನೀನು ಮತ್ತೆ ಜೀವಿಸುತ್ತೀಯಾ ಎಂದು ಹೇಳಬೇಕು. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನೀನು ಮತ್ತೆ ಬದುಕುತ್ತೀಯಾ ಎಂದು ಹೇಳಬೇಕು. ಯೇಸುವಿನ ನಾಮದಲ್ಲಿ ನೀನು ಮತ್ತೆ ಬದುಕುತ್ತೀಯಾ? ಆ ಯೇಸುವಿನ ನಾಮ ಅದು ಪರಿಶುದ್ಧವಾದ ನಾಮ ಎಂದು ಹೇಳಬೇಕು. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮ ಪರಿಶುದ್ಧವಾದ ನಾಮವಾಗಿದೆ. ಯೇಸುವಿನ ನಾಮ ಅದು ಪರಿಶುದ್ಧವಾದ ನಾಮವಾಗಿದೆ. ಆ ನಾಮದಲ್ಲಿ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವನು ಎಂಬುದಾಗಿ ಹೇಳುತ್ತಾರೆ. ವಾಕ್ಯ ಹೇಳುತ್ತದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಯೇಸುವಿನ ನಾಮದಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುತ್ತೀರಾ. ನೀವು ಯೇಸುವಿನ ನಾಮದಲ್ಲಿ ಏನೇನು ಕೇಳಿಕೊಳ್ಳುತ್ತೀರೋ ಅದನ್ನೆಲ್ಲ ನೀವು ಹೊಂದಿದ್ದೇವೆಂದು ನೀವು ನಂಬಬೇಕು. ನಂಬಿದರೆ ದೇವರ ಮಹಿಮೆ ಕಾಣುವಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ರೋಗದ ಕುರಿತಾಗಿ ನೀನು ಯಾವ ಚಿಂತೆ ಮಾಡಬೇಡ. ನಿನಗೆ ಯಾವಾಗ ರೋಗ ಬಂದಿದೆಯೋ ಇದು ದೇವರ ಮಹಿಮೆಗಾಗಿ ಅಂತ ಹೇಳು. ನಾನು ಈ ರೋಗದಿಂದ ಯೇಸು ನನಗೆ ಬಿಡುಗಡೆ ಮಾಡುತ್ತಾರೆ, ನಾನು ಸಾಕ್ಷಿಯ ಮಗಳಾಗಿ ಜೀವಿಸುತ್ತೇನೆಂದು ಹೇಳು. ನಾನು ಸಾಕ್ಷಿಯ ಮಗನಾಗಿ ಜೀವಿಸುತ್ತೇನೆಂದು ಹೇಳು. ಹಲ್ಲೆಲೂಯಾ. ನಿನ್ನ ಬಾಯಲ್ಲಿ ಜೀವವಿದೆ, ನಿನ್ನ ಬಾಯಲ್ಲಿ ಜೀವವಿದೆ. ನೀನು ಶಾಪವನ್ನು ನುಡಿಯಬೇಡ, ನೀನು ಆಶೀರ್ವಾದವನ್ನು ನುಡಿ, ನೀನು ಆಶೀರ್ವಾದವನ್ನು ನುಡಿ. ಯಾವಾಗ ನೀನು ಆಶೀರ್ವಾದ ನುಡಿಯುತ್ತೀಯೋ ಅವಾಗ ನಿನಗೆ ಆಶೀರ್ವಾದ ಉಂಟಾಗುತ್ತವೆ, ಅವಾಗ ನಿನಗೆ ಆಶೀರ್ವಾದ ಉಂಟಾಗುತ್ತವೆ. ಯಾವಾಗ ನೀನು ಆಶೀರ್ವಾದ ನಿನ್ನ ಬಾಯಿಂದ ನುಡಿತೀಯೋ ಅವಾಗ ನಿನ್ನ ಜೀವನದಲ್ಲಿ ನೀನು ಆಶೀರ್ವಾದ ನೋಡುತ್ತೀಯ. ಹಲ್ಲೆಲೂಯಾ. ದೇವರಿಂದ ಅಸಾಧ್ಯವಾದ ಕಾರ್ಯವೊಂದು ಇಲ್ಲ, ಯೇಸುವಿನಿಂದ ಅಸಾಧ್ಯವಾದ ಕಾರ್ಯವೊಂದು ಇಲ್ಲ. ಹಲ್ಲೆಲೂಯಾ. ಮಾಟ ಮಂತ್ರಗಾರರನ್ನು ನೋಡಿ ಭಯಪಡಬೇಡ, ಯಾಕಂದರೆ ನಿನ್ನ ಒಳಗಿರುವ ದೇವರು ದೊಡ್ಡವನು. ನಿನ್ನ ಒಳಗಿರುವ ದೇವರು ಆತನನ್ನು ಸೃಷ್ಟಿ ಮಾಡಿದ್ದಾನೆ, ನಿನ್ನನ್ನು ಸಹ ಆತನನ್ನು ಸೃಷ್ಟಿ ಮಾಡಿರುವ ಆತನು ಆ ದೇವರ ಆಜ್ಞೆಯನ್ನು ಮೀರಿ ನಿನಗೇನು ಮಾಡೋದಕ್ಕೆ ಆಗೋದಿಲ್ಲ. ನೀನು ದೇವರ ನಾಮದಲ್ಲಿ ನನ್ನ ಮೇಲೆ ಈ ಮಾಟ ಮಂತ್ರದ ಶಕ್ತಿ ಬರುವುದಿಲ್ಲ, ಯಾಕಂದರೆ ನನ್ನ ಒಳಗಿರುವ ಯೇಸು ದೊಡ್ಡವನೆಂದು ಹೇಳು. ಯಾಕಂದರೆ ನನ್ನೊಳಗಿರುವ ಯೇಸು ದೊಡ್ಡವನು, ನನ್ನೊಳಗಿರುವ ಯೇಸು ದೊಡ್ಡವನು ಎಂದು ನೀನು ನುಡಿಯುವಾಗ ಆ ಸೈತಾನ ಕಾರ್ಯ ಅದನ್ನು ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯಾ. ಸೈತಾನ ಕಾರ್ಯಗಳನ್ನು ಬಿಟ್ಟು ಹೋಗುತ್ತವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಸೈತಾನ ಕಾರ್ಯಗಳನ್ನು ಬಿಟ್ಟು ಹೋಗಬೇಕಾದ್ರೆ ನೀನು ಬಾಯಿ ತೆರೆದು ನುಡಿಯಬೇಕು. ನಾನು ಭಯಪಡುವುದಿಲ್ಲ, ನಾನು ಹೆದರುವುದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ನೀನು ಜಲರಾಶಿಯನ್ನು ಹದ್ದು ಹೋಗುವಾಗ, ನೀನು ಜಲರಾಶಿಯನ್ನು ಹದ್ದು ಹೋಗುವಾಗ ಅವನು ನಿನ್ನನ್ನು ಮುಳುಗಿಸಲಾರದೆ ನಾನೇ ನಿನ್ನ ಸಂಗಡ ಇರುವೆನು, ನಾನೇ ನಿನ್ನ ಜೊತೆಗಾರನಾಗಿರುವೆನು. ನಾನು ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರು, ನಾನು ನಿನ್ನನ್ನು ರೂಪಿಸಿರುವ ದೇವರು, ನಾನು ನಿನ್ನ ಸಂಗಡ ಇರುವ ದೇವರು. ಹಲ್ಲೆಲೂಯಾ. ನಿನ್ನನ್ನು ಮಧ್ಯದಲ್ಲಿದ್ದು ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ, ನಿನಗೆ ಸಹಾಯ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಭಯಪಡಬೇಡ, ದೇವರು ನಿನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ನನಗೆ ಮಾಟ ಮಂತ್ರ ಕಾರ್ಯಗಳು ನನ್ನ ಮೇಲೆ ನಡೀತಾ ಇದ್ದಾವೆ, ನನ್ನ ಮೇಲೆ ಅನೇಕ ಸೈತಾನ ಕಾರ್ಯಗಳು ಬರ್ತಾ ಇದ್ದಾವೆಂದು ಚಿಂತೆಗೆ ಒಳಗಾಗಬೇಡ, ದೇವರಿಗೆ ಒಳಗಾಗು. ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು, ಯೇಸುವಿನ ನಾಮದಲ್ಲಿ ಬೇಡಿಕೋ. ನೀನೇನೇನು ಬೇಡಿಕೊಳ್ಳುತ್ತೀಯೋ ಅದನ್ನೆಲ್ಲ ದೇವರು ನಿನಗೆ ಒದಗಿಸುವ ಆತನಾಗಿದ್ದಾನೆ. ಯಾಕಂದರೆ ನಿನ್ನಲ್ಲಿರುವ ದೇವರು ಸರ್ವಶಕ್ತನು. ಒಂದು ವೇಳೆ ಆ ಕೆಂಪು ಸಮುದ್ರವನ್ನೇ ಎರಡು ಭಾಗ ಮಾಡಿರುವ ದೇವರು
ನಿನ್ನ ಮಧ್ಯದಲ್ಲಿ ಎಷ್ಟೇ ಘೋರವಾದ ಪಾಪವನ್ನು ಇದ್ದರೂ, ಎಷ್ಟೇ ಘೋರವಾದ ಸೈತಾನ ಶಕ್ತಿ ಇದ್ದರೂ, ಅದರಿಂದ ನಿನ್ನನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಒಳ್ಳೆಯವನಾಗಿದ್ದಾನೆ, ಆತನು ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಮಧ್ಯದಲ್ಲಿ ದೇವರು ಅದ್ಭುತ ಸ್ವರೂಪನಾಗಿ ನಿಂತುಕೊಳ್ಳುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾವ ವಿಷಯದಲ್ಲಿ ನೀನು ಚಿಂತೆಗೆ ಒಳಗಾಗಬೇಡ, ಚಿಂತೆ ಮಾಡಬೇಡ. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ, ದೇವರು ನಿನ್ನನ್ನು ಬಲಪಡಿಸುತ್ತಾರೆ, ದೇವರು ನಿನಗೆ ಸಹಾಯ ಮಾಡುತ್ತಾರೆ. ನೀನು ಹೆದರಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆದರಬೇಡ. ನಿನ್ನ ಕುಟುಂಬವನ್ನು ದೇವರು ಕಟ್ಟುತ್ತಾನೆ, ನಿನ್ನ ಮಕ್ಕಳನ್ನು ದೇವರ ಆಶೀರ್ವಾದ ಮಾಡುತ್ತಾನೆ, ನಿನ್ನ ಗಂಡ ಹೆಂಡತಿಯನ್ನು ದೇವರ ಆಶೀರ್ವಾದ ಮಾಡುತ್ತಾನೆ. ಯಾವ ಸೈತಾನು ನಿನ್ನ ಮಧ್ಯದಲ್ಲಿ ನಿಲ್ಲುವುದಕ್ಕೆ ಆಗೋದಿಲ್ಲ. ಯಾಕಂದರೆ ನೀನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಸ್ಟಾರ್ಟ್ ಮಾಡು, ಯೇಸುವಿನ ವಾಕ್ಯಗಳನ್ನು ಓದು. ಆ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ಸೈತಾನಗಳನ್ನು ತೊಲಗಿ ಹೋಗುತ್ತಾವೆ, ಸಾಲದ ಸಮಸ್ಯೆಗಳನ್ನು ಬಿಟ್ಟು ಹೋಗುತ್ತಾವೆ. ಯೇಸುವಿನ ನಾಮದಲ್ಲಿ ಎಲ್ಲವನ್ನು ನಿನಗೆ ಬಿಡುಗಡೆ ಆಗುತ್ತದೆ. ಭಯಪಡಬೇಡ. ನೀನು ಯೇಸುವಿನ ನಾಮದಲ್ಲಿ ನಂಬಿಕೆ ಇಡುವುದಾದರೆ ನೀನು ಆಶಾಭಂಗ ಪಡುವುದಿಲ್ಲ. ನಿನ್ನನ್ನು ದೇವರು ಉದ್ಧಾರ ಮಾಡುತ್ತಾನೆ, ನಿನ್ನನ್ನು ದೇವರು ಎಲ್ಲದರಿಂದ ಬಿಡುಗಡೆ ಮಾಡಿ ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಯೇಸುವಿನ ಮೇಲೆ ಭರವಸೆ ಇಡು, ಆತನ ಮೇಲೆ ನಂಬಿಕೆ ಇಡುವುದಾದರೆ ದೇವರು ನಿನ್ನನ್ನು ಖಂಡಿತವಾಗಿ ಆಶೀರ್ವಾದ ಮಾಡುತ್ತಾರೆ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯೋದು; ಹುಡುಕಿರಿ, ನಿಮಗೆ ಸಿಕ್ಕೋದು; ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಆತನೇ ಬೇಡಿಕೊಂಡ್ರೆ ನಾನು ಆಶೀರ್ವಾದ ಮಾಡುತ್ತೇನೆ, ಈತನೇ ಬೇಡಿಕೊಂಡ್ರೆ ನಾನು ಆಶೀರ್ವಾದ ಮಾಡುತ್ತೇನೆ ಎಂದು ಹೇಳಲಿಲ್ಲ. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಎಂಬುದಾಗಿ ಹೇಳುತ್ತಾನೆ. ನೀನು ಹೊಂದುತ್ತೀಯ? ಈ ವಾಕ್ಯ ಕೇಳುವ ನಿನ್ನನ್ನೇ ದೇವರು ಮಾತಾಡ್ತಾ ಇರೋದು. ಹಲ್ಲೆಲೂಯಾ. ನೀನು ಯೇಸುವಿನ ನಾಮದಲ್ಲಿ ಬೇಡಿಕೋ. ಯೇಸುವಿನ ನಾಮದಲ್ಲಿ ನೀನು ಬೇಡುವ ಪ್ರತಿಯೊಂದು ವರಗಳನ್ನು ದೇವರು ಒದಗಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಖಂಡಿತವಾಗಿ ಆತನು ಒದಗಿಸುವ ದೇವರಾಗಿದ್ದಾನೆ. ಆತನ ಮೇಲೆ ಭರವಸೆ ಇಡು, ಆತನ ಮೇಲೆ ನಂಬಿಕೆ ಇಡು. ನಂಬಿಕೆ ಇಟ್ಟು ನೀನು ನಡೆಯುವಾಗ ದೇವರು ನಿನ್ನನ್ನು ಹಾವು ಚೇಳುಗಳನ್ನು ತುಳಿಯುವ ಅಧಿಕಾರ ನಿನ್ನ ಕೈಯಲ್ಲಿ ಕೊಟ್ಟಿದ್ದಾನೆ. ನೀನು ಅವನ್ನು ತುಳಿಯಬಹುದು. ಸಮಸ್ಯೆಗಳನ್ನು ಮೇಲೆ ಅಧಿಕಾರ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಿನ್ನ ಬಾಯಿ ತೆರೆದು ನೀನು ಏನೇನು ಹೇಳ್ತೀಯೋ ಅದನ್ನು ಖಂಡಿತವಾಗಿ ಆಗುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯೇಸು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ಸ್ವಾಮಿ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡುತ್ತಾನೆ. ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ದೇವರ ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಈ ವಿಡಿಯೋವನ್ನು ಲೈಕ್ ಮಾಡಿ ಈ ವಿಡಿಯೋಗ ಇನ್ನೂ ಹೆಚ್ಚಾಗಿ ನಾವು ಇದೇ ರೀತಿ ನಡೆಸಬೇಕೆಂದು ಪ್ರಾರ್ಥನೆ ಮಾಡಿರಿ. ಈ ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ದೇವರು ನಿಮ್ಮ ಕೈಗಳನ್ನು ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬಗಳನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ. ನಿಮ್ಮ ಕಣಜಿಗಳನ್ನು ದೇವರು ತುಂಬಿ ಹೊರಿಸುತ್ತಾನೆ. ಭಯಪಡಬೇಡ, ನಾನು ಬಡವನೆಂದು ಹೇಳಬೇಡ. ದೇವರು ಖಂಡಿತವಾಗಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್.